ರಾಯಚೂರಿನಲ್ಲಿ ಬ್ಯಾಂಕ್ ಮ್ಯಾನೇಜರೇ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರ ಚಿನ್ನವನ್ನು ನಕಲಿ ಮಾಡಿ 10 ಕೋಟಿ ಗುಳುಂ ಮಾಡಿದಂತೆ ಮ್ಯಾನೇಜರ್ ಕಳ್ಳರಿರ್ತಾರೆ ಅಂತ ಬ್ಯಾಂಕಲ್ಲಿ ನಾವು ಚಿನ್ನ ಎಲ್ಲ ಇಡ್ತೀವಿ. ಕೆಲವರು ಲಾಕರಲ್ಲಿ ಇಡ್ತಾರೆ, ಕೆಲವರು ಸಾಲ ಅಂತ ಹೇಳಿ ಅಡ ಇಡ್ತಾರೆ. ಆದರೆ ಆ ಲಾಕರಲ್ಲಿ ಇಟ್ಟ ಅಥವಾ ಅಡ ಇಟ್ಟ ಚಿನ್ನವನ್ನು ಡೂಪ್ಲಿಕೇಟ್ ಮಾಡಿ 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ. ಮಾಡಿದ್ದಾವನೋ ಕಳ್ಳ ಅಲ್ಲ, ಅದೇ ಬ್ಯಾಂಕ್ನ ಮ್ಯಾನೇಜರ್. ಅಸಲಿ ಚಿನ್ನದ ಜಾಗದಲ್ಲಿ ನಕಲಿ ಚಿನ್ನ ಇಡೋದು. ಗ್ರಾಹಕರ ವಿವರಣೆ ಕೊಡೋದಕ್ಕೆ ಬ್ಯಾಂಕ್ ನಿರಾಕರಿಸುತ್ತಂತೆ. ಯಾಕೆ ಏನು ಅಂತ ಕೇಳಿದ್ರೆ, ಹೋಗ್ರಿ ನಮಗೇನು ಗೊತ್ತು, ನೀವು ಇಟ್ಟಿದ್ದೀರಿ ತಗೊಂಡೋಗ್ತಿದ್ದೀರಿ, ನಾವೇನು ಮಾಡಿದ್ದೀವಿ ಅಂತ ಒಂದು ರೀತಿ ಉಡಾಫೆ ಮಾತುಗಳನ್ನು ಆಡ್ತಾ ಇದ್ರಂತೆ. ಆಮೇಲೆ ನೋಡಿದಾಗ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಓಡೋಗ್ಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ಕತೆ ಇದು. ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಬ್ಯಾಂಕ್ಗೆ 10 ಕೋಟಿ ಪಂಗನಾಮ ಹಾಕಿದಾನೆ ಮ್ಯಾನೇಜರು. ಒಂದು ಕಡೆ ಸಂಬಳನೂ ತಿಂತಿದ್ದ, ಬ್ಯಾಂಕ್ ಅವ್ರು ಕೊಡ್ತಾ ಇದ್ದ ಸಂಬಳ. ಇನ್ನೊಂದು ಕಡೆ ಗ್ರಾಹಕರು ಇಡ್ತಾ ಇದ್ದಂತಹ ಚಿನ್ನವನ್ನು ನಕಲಿ ಮಾಡೋದು, ಎಕ್ಸಾಕ್ಟ್ಲಿ ಅದರದ್ದು ಡೂಪ್ಲಿಕೇಟ್ ಮಾಡೋದು, ಅದನ್ನು ತಗೊಂಬಂದು ಆ ಜಾಗದಲ್ಲಿ ಇಡೋದು, ಒರಿಜಿನಲ್ ಚಿನ್ನ ಎತ್ಕೊಂಡು ಹೋಗೋದು. ಆ ರೀತಿ 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಂತೆ. ಬೇರೆ ಅಕೌಂಟ್ ಮಾಡಿಕೊಂಡು ಆ ಅಕೌಂಟ್ಗೆ ಆ ಹಣ ವರ್ಗಾವಣೆ ಮಾಡಿಕೊಂಡು ಟೋಟಲ್ ದುಡ್ಡು ಮಾಡಿಕೊಂಡು ಮ್ಯಾನೇಜರ್ ಅಂತಿದ್ದ ಒಬ್ಬ ನರೇಂದ್ರ ರೆಡ್ಡಿ ಅಂತ ಈ ರೀತಿ 10 ಕೋಟಿ ಗುಳುಂ ಮಾಡಿ ಎಸ್ಕೇಪ್ ಆಗಿದ್ದಾನೆ, ಕಾಣೆಯಾಗಿದ್ದಾನೆ. ಸದ್ಯ ಪ್ರಕರಣ ಬೆಳಕಿಗೆ ಬಂದಿದೆ. ಭಾಳಷ್ಟು ಜನ ಇಟ್ಟಂಥ ಚಿನ್ನ ಏಕಾಏಕಿ ಡೂಪ್ಲಿಕೇಟ್ ಆಗಿದೆ. ಹೋಗಿ ಬ್ಯಾಂಕಲ್ಲಿ ಯಾಕೆ ಸರ್ ನಾವು ಡೂಪ್ಲಿಕೇಟ್ ಕೊಟ್ಟಿಲ್ಲ, ಒರಿಜಿನಲ್ ಕೊಟ್ಟಿದ್ದು ಅಂತಂದರೆ ಬ್ಯಾಂಕ್ ಅವರು ಅದಕ್ಕೆ ಉತ್ತರ ಕೊಡ್ತಿರ್ಲಿಲ್ಲ, ಸ್ಪಷ್ಟೀಕರಣ ಕೊಡ್ತಾ ಇರಲಿಲ್ಲ, ಉಡಾಫೆ ಮಾತುಗಳನ್ನ ಆಡ್ತಾ ಇದ್ರು. ಏನು ವಿಚಾರ ಅಂತ ತಿಳಿದಾಗ ಇದು ಹಿಂಗೆ ಅಂತ ಗೊತ್ತಾಗಿದೆ. ಮ್ಯಾನೇಜರ್ ಕೈ ಚಳಕದಿಂದ ನಕಲಿ ಚಿನ್ನ, ಅಸಲಿ ಚಿನ್ನ ನಕಲಿ ಆಗಿದೆ. 10 ಕೋಟಿ ಅವನ ಖಜಾನೆ ತುಂಬ ಹೋಗಿದೆ. ಮಹಾರಾಷ್ಟ್ರ ಬ್ಯಾಂಕ್ ರಾಯಚೂರು ಶಾಖೆಯಲ್ಲಿ ಏನು ಘಟನೆ ಆಗಿದೆ, ಸೊ ಇದರಿಂದ ಎಲ್ಲ ಗ್ರಾಹಕರು ಭಯಭೀತರಾಗಿದ್ದಾರೆ. ಈ ಹಿಂದೆ ನಾವು ಎಲ್ಲ ವಿವರಣೆ ಕೇಳೋಕ್ಕೆ ಬ್ಯಾಂಕಲ್ಲಿ ಹೋದಾಗ ಅವರು ಯಾವುದೇ ಕಾರಣಕ್ಕೆ ನಿರಾಕರಿಸಿದ್ದಾರೆ, ಯಾವುದೇ ಆಶ್ವಾಸನೆ ಕೊಡಲಿಕ್ಕೆ ನಿರಾಕರಿಸಿದರೆ ಆ ಕಾರಣಕ್ಕೆ ಇವತ್ತು ನಾವು SP ಸಾಹೇಬ್ರ ಹತ್ರ ಬಂದಿದ್ದೀವಿ. ಸರ್, ಈ ಥರ ನಮಗೆ ಅನ್ಯಾಯ ಆಗಿದೆ, ಅದಕ್ಕೆ ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾಕಂದರೆ ನಮ್ಮದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಗಿರೋದು. ಸೊ ಇವತ್ತು SP ಸಾಹೇಬ್ರೆಲ್ಲ ಬಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರಲ್ಲಿ ಏನು ಹಗರಣ ಆಗಿದೆ, ಗೋಲ್ಡ್ ಫೇಕ್ ಮಾಡಿದ್ದಾರೆ, ನಾವು ಒರಿಜಿನಲ್ ಬಂಗಾರನ ರಿಪ್ಲೇಸ್ ಮಾಡಿ ಫೇಕ್ ಗೋಲ್ಡ್ ಇಟ್ಟಿದ್ದಾರೆ. ಸೊ ನಾವು ಹೋಗಿ ಹೊಡ್ಕೊಂಬಂದಿನ ಫೋಟೋ, ನಮ್ಮ ಜಾಗದಲ್ಲಿ ಒರಿಜಿನಲ್ ಬಂಗಾರ ಬದಲು ಫೇಕ್ ಬಂಗಾರ ಇದೆ, ಅದನ್ನು ಕಾಪಿ ಸಮೇತ ನಾನು SP ಸಾಹೇಬ್ರಿಗೂ ಸಬ್ಮಿಟ್ ಮಾಡಿದ್ದೀನಿ. ಅವರು ಇಲ್ಲ ನಾನು ಆ್ಯಕ್ಷನ್ ತೊಗೊಳ್ತೀನಿ ಇಮಿಡಿಯೇಟ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮಗೆ ಸಂಬಂಧಪಟ್ಟ ಸದರ್ ಬಜಾರ್ ಪೊಲೀಸ್ ಠಾಣೆ ಬರುತ್ತೆ. ಸೊ ಆ ಠಾಣೆಗೂ ಫೋನ್ ಮಾಡಿ ಹೇಳಿದ್ದಾರೆ, ಇವ್ರು ಬರ್ತಾರೆ, ಇಂಥವ್ರು ಬರ್ತಾರೆ, ಅದನ್ನು ಕೇಸ್ ಮಾಡ್ಕೊಳ್ಳಿ ಅಂತ. ಸೊ ಇವತ್ತು ಅಲ್ಲಿ ಕೊಟ್ಟು ಈಗ ಸದ್ಯಕ್ಕೆ ಸದರ್ ಬಜಾರ್ಗೆ ಹೋಗಿ ಅಲ್ಲಿ ನಾವು FIR ಮಾಡಿಬಿಟ್ಟು ಹಿಂಗೆ ಮುಂದೆ ನಾವು ಕಾದು ನೋಡಬೇಕಾಗಿದೆ, ಏನು ಆ್ಯಕ್ಷನ್ ತೊಗೊಳ್ತಾರೆ. ನೀಲಕಂಠ ಸ್ವಾಮಿ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ಹೊಲ ಕಾಯೋದಕ್ಕೆ ಹಾಕಿದ್ದ ಬೇಲಿನೇ ಹೊಲ ತಿಂದುಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಏನ್ ಘಟನೆ ಇದು? ನಿಜ ಪ್ರಣೀತ್, ಏನು ಈ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಅವರ ಹಗರಣವನ್ನ ಮೊದಲಿಗೆ ಬಯಲಿಗೆಳೆದಿದ್ದೆ ಪವರ್ ಟಿವಿ ಮುಖಾಂತರ. ಇಲ್ಲಿ ಏನು ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ದ ನರೇಂದ್ರ ರೆಡ್ಡಿ ಈ ಒಂದು ಯಾವ ರೀತಿಯಾಗಿ ಮೋಸ ಮಾಡ್ತಿದ್ದ ಅಂತಂದ್ರೆ, ಏನು ಗ್ರಾಹಕರು ಚಿನ್ನವನ್ನ ಅಡ ಇಟ್ಟು ಗೋಲ್ಡ್ ಲೋನ್ ತೆಗೆದುಕೊಂಡಿರ್ತಾರೆ, ಆ ಒಂದು ಗೋಲ್ಡ್ ಗಳನ್ನ ತಾನು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡುವ ಮುಖಾಂತರ ಅಲ್ಲಿರುವ ಒರಿಜಿನಲ್ ಬಂಗಾರಗಳ ಜೊತೆಗೆ ಅಲ್ಲಿ ನಕಲಿ ತದ್ರೂಪ್ ಅದೇ ರೀತಿ ಇರುವಂತಹ ಒಂದಷ್ಟು ನಕಲಿ ಬಂಗಾರಗಳನ್ನ ಇಟ್ಟು ಆ ಒಂದು ಒರಿಜಿನಲ್ ಬಂಗಾರಗಳನ್ನ ಏನ್ ಫೇಕ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾನೆ ಆ ಒಂದು ಅಕೌಂಟ್ ಗೆ ಇಟ್ಟು ಅಲ್ಲಿಂದ ಲೋನ್ ಪಡಿತಕ್ಕಂಥ ಕೆಲಸ. ಅಂದ್ರೆ ಸುಮಾರು 10,47,00,000 ರೂಪಾಯಿಯಷ್ಟು ಈಗಾಗಲೇ ತಾನೇ ಸ್ವತಃ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು. ಯಾವಾಗ ಪವರ್ ಟಿವಿಯಲ್ಲಿ ಈ ಒಂದು ಹಗರಣದ ಬಗ್ಗೆ ಸುದ್ದಿ ಬಿತ್ತರವಾಗ್ತದೆ, ಆ ಸಂದರ್ಭದಲ್ಲಿ ಇಲ್ಲಿಂದ ಕಾಲ್ ಕಿತ್ತಿ ಅಬ್ಸ್ಟ್ಯಾಂಡ್ ಆಗಿರ್ತಕ್ಕಂಥದ್ದು. ಇದೀಗ ಅಬ್ಸ್ಟ್ಯಾಂಡ್ ಅಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮ್ಯಾನೇಜರ್ ನರೇಂದ್ರ ರೆಡ್ಡಿಯನ್ನ ಪೊಲೀಸರು ಒಂದ್ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ರಾಹಕರು ಏನು ಸುದ್ದಿ ಬರ್ತಿದಂತೆ ಬ್ಯಾಂಕಿಗೆ ಹೋಗಿ ಆ ಒಂದು ಬ್ಯಾಂಕ್ ಅಲ್ಲಿ ನಾವಿಟ್ಟಿರುವ ಬಂಗಾರವನ್ನ ತೋರಿಸಿ ಅಂತ ಕೇಳಿದಾಗ ಶನಿವಾರ ಅವ್ರ ಉತ್ತರ ಹೇಳ್ತಾರೆ, ಸರ್ ನಮ್ ಬ್ಯಾಂಕ್ ಟೈಮ್ ಮುಗಿದೋಗಿದೆ, ನಾವು ನಿಮಗ್ ತೋರಿಸ್ತೀವಿ, ಬುಧವಾರ ಬನ್ನಿ ಅಂತ ಹೇಳ್ತಾರೆ. ಬುಧವಾರ ಅಂತ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಲ್ಲ, ಮತ್ತೆ ಗುರುವಾರ ಬನ್ನಿ ಅಂತ ಹೇಳಿ ಗ್ರಾಹಕರಿಗೆ ಒಂದು ವಾತಾವರಣ ಯಾವ ರೀತಿ ಅಂದ್ರೆ ಆತಂಕದಲ್ಲಿ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಗುರುವಾರ ಕೊನೆಗೂ ಮೇಲಾಧಿಕಾರಿಗಳಿಗೆ ಒತ್ತಡ ತಂದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಬಂಗಾರವನ್ನ, ಅಂದ್ರೆ ಗ್ರಾಹಕರು SB ಪಾಟೀಲ್ ಅನ್ನೋರು ಏನ್ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ, ಅವರು ತಮ್ಮ ಬಂಗಾರವನ್ನ ತೋರಿಸಿ ಅಂತ ಹೋದಂತ ಸಂದರ್ಭದಲ್ಲಿ ತೋರಿಸಿದಾಗ ಅಲ್ಲಿ ನಕಲಿ ಬಂಗಾರ ಇರ್ತಕ್ಕಂಥ, ಅಂದ್ರೆ ಇವರು ಸುಮಾರು 250 ಗ್ರಾಮ್ನಷ್ಟು ಒರಿಜಿನಲ್ ಬಂಗಾರ ಇಟ್ಟು ಸುಮಾರು 10 ಲಕ್ಷ ಗೋಲ್ಡ್ ಲೋನ್ ಅನ್ನ ತಗೊಂಡಿರ್ತಾರೆ ಬೇರೆ ಕೆಲಸಕ್ಕಾಗಿ. ಆದ್ರೆ ಇಲ್ಲಿ ಗೋಲ್ಡ್ ಲೋನ್ ಅಲ್ಲಿ ಫೇಕ್ ಗೋಲ್ಡ್ ಅನ್ನ ಇಡೋದ್ರ ಮುಖಾಂತರ ಇಲ್ಲಿ ಗ್ರಾಹಕರಿಗೆ ಮೋಸ ಮಾಡಿದ್ದು. ನೋಡ್ಬೇಕಿದ್ದ ಬ್ಯಾಂಕ್ ಯಾವ ರೀತಿಯಾಗಿ ನರೇಂದ್ರ ರೆಡ್ಡಿಯನ್ನು ಹಿಡಿತದೆ, ಪೊಲೀಸ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ. ರೈಟ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.